ಚಿಕ್ಕಮಂಗ್ಳೂರು ನಾವು ಪ್ಲಾನ್ ಮಾಡ್ಕೊಂಡು ಪ್ರಕಾರ ಇಲ್ಲಿ ನೋಡ್ರಿ ಎಲ್ಲ ಹೆಂಗ್ ಸುಟ್ಟೈತಿ ಸೈಲೆನ್ಸ್ ಅನ್ನತ್ತೆ ಫುಲ್. ಒಂದ್ಸಲ ಹೋದ್ರಿ ಏನೋ ಒಂದು ಡಿಫ್ರೆಂಟ್ ಆಲೋಚನೆ ಬರ್ತೈತಿ ನಿಮಗೂ ಬುಕ್ ಓದೋ ಹವ್ಯಾಸನೂ ಬರ್ತೈತಿ. ಫೈನಲಿ ಬಂದ ಕೈಮಿ ಕಡೆ ರೀಚ್ ಆಗಿದೀವಿ. ನೋಡಕ್ ಮಾತ್ರ ಅನ್ನ ಒಯ್ಬೈತಿ. ಬರೋ ಮಟ ನಂಗೆ ಗೊತ್ತಾಗಿಲ್ಲ ಇಲ್ಲಿ ಬಂದ ಅನ್ನೋದ. ನಾನ್ ಅನ್ಕೊಂಡೇನಿ ಫಸ್ಟ್ ಟೈಮ್ ಬಂದೇನೆ ಅಂತ ಅನ್ಕೊಂಡೇನಿ. ಶಾರ್ಟ್ ಬ್ರೇಕ್ ತೊಗೊಳತ್ತೇವ್ ನಾವ್. ಇಲ್ಲೇ ಒಂದ್ ಅಂಗಡಿ ಕಂಡೈತಿ ಅಂಡ್ ಎಷ್ಟು ಜಗ್ಗು ಹಚ್ಚಿರೋದ್ರಿಂದ ಗಾಡಿನೂ ಹೀಟ್ ಆಗಿರ್ತದ ಅಂತ ಹೇಳಿ ಬರ್ರಿ ಈಗ ಗುಡಿ ಒಳಗೆ ಹೋಗ್ರೋಣ. ಕೈ ಮುಗಿದ್ರೋಣ ಗದ್ದಿಲ್ಲ. ಕಾರ್ ಕಡೆ ಹೋಗಿದಾರೆ ಪಾಸ್ ತಗೊಂಡೋಗಿ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಫೈನ್ ಹಾಕ್ತಾರೆ. ಜೈ ಕರ್ನಾಟಕ, ಜೈ ಕನ್ನಡ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಬ್ಲಾಗ್ ಒಳಗೆ. ಆಕ್ಚುಲಿ ನೀವು ಎಲ್ಲರೂ ತಮ್ಮನೆಲ್ಲ ನೋಡಿದ್ವಿ, ಬಟ್ ಆದ್ರೆ ಆಗುತ್ತೆ ಈಗ ಎಲ್ಲಿ ಬಂದ್ರೆ ಚಿಕ್ಕಮಂಗ್ಳೂರು ನಾವು ಪ್ಲಾನ್ ಮಾಡ್ಕೊಂಡು ಪ್ರಕಾರ ಏನಂದ್ರೆ ಆಕ್ಚುಲಿ 4 ಗಂಟೆಗೆ ಬರೋಲ್ಲ, 4:30 ಆಗೈತಿ. ಈಗ ಸಿದ್ದಾಮಠದಾಗದೇವಿ. ಫಸ್ಟ್ ಅಜ್ಜಾರ ದರ್ಶನ ತಗೊಂಡು ನಾವು ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೈತಿ. ಅಂದ್ರೆ ನಮ್ಗೆ ಒಂದು ಧೈರ್ಯ. ಅದಕ್ಕಾದ್ರಿಂದ ಈಗ ನಾವು ಸಿದ್ದಾಮಠ ಬಂದೀವಿ, ನೀವು ನೋಡ್ತಿರ್ಬೋದು. ಹಿಂಗಾಗಿ ಸಿದ್ದಾಮಠಕ್ಕೆ ಬಂದೆ. ಈಗ ಅಜ್ಜಾರ ದರ್ಶನ ತಗೊಂಡು ಹೊರ ಬಂದೀವಿ, ನೋಡ್ತಿರ್ಬೋದು. ನಮ್ಮ ಗಾಡಿ ಫುಲ್ ರೆಡಿ ಐತಿ. ಬರ್ರಿ ಈಗ ಹೋಗೋಣಂತ. ಇಲ್ಲಿಂದ ನಮ್ದ ಡೇ ಸ್ಟಾರ್ಟ್ ಮಾಡೋದು. ಫೈನಲಿ ಟೋಲ್ ಕಡೆ ಬಂದೇವ್ರಿ. ಯಾವ ಟೋಲ್ ಅಂತ ನಮ್ಗೆ ಗೊತ್ತಿಲ್ಲ. ಹೊಂಟೈ 250 ತೋರ್ಸ ಇದೆ ಮ್ಯಾಪ್ ಒಳಗೆ. ಅಷ್ಟೆಲ್ಲ ಹೈವೇ ಟೋಲ್ ಯಾವ್ದು ಗೊತ್ತಿಲ್ಲ, ಬಟ್ ಹೊಂಟೈ. ವ್ಯಾಪಾರಿ ಕಡೆ ಇದಾವೆ. ಈಗ ನಾವು ಆಕ್ಚುಲಿ ಬೆಟ್ಟ ಕಡೆ ಆಲ್ರೆಡಿ ಗೊತ್ತೇವಿ. ಈಗ ಇಲ್ಲಿಂದ ಹೊರ್ತೇವಿ. ಭಾಳ ಆಕ್ಚುಲಿ ಫುಲ್ ಏನಿಲ್ಲ ಒಂದು 70 ಕಿಲೋಮೀಟರ್ 80 ಕಿಲೋಮೀಟರ್ 80 ಕಿಲೋಮೀಟರ್ ಕವರ್ ಮಾಡಿ ಅಂತಾನೆ. ಆಲ್ರೆಡಿ ಈಗ ಹೊಂಟೇವಿ, ಸ್ವಲ್ಪ ಸ್ಲೋ ಮಾಡ್ಕೊಂಡೇವಿ. ಬಟ್ ಸ್ಟಿಲ್ ಇನ್ನೂ ಮಟ್ಟ ಆದ್ರೆ ಯಾವ ಕಾರಕ್ಕೂ ನಿಷೇಧ ಇಲ್ಲ. ಹಿಂಗ ಹೊಂಟೇವಿ. ಎಷ್ಟಾಕೈತೆ ಅಷ್ಟು ಆದಷ್ಟು ಕವರ್ ಮಾಡೋಣ ಅಂತ. ಮತ್ತು ಆಮೇಲೆ ಐತಿ ಒಮ್ಮೆ ಇನ್ನೊಂದು ಸ್ವಲ್ಪ ಒಮ್ಮೆ ನಾಷ್ಟಕ್ಕೆ ಏನು ಚಹಾ ಸೈಡ್ ಹಾಕೊಂಡ್ಬಂದೆ. ಮತ್ತೆ ಒಮ್ಮೆ ನಾಷ್ಟಕ್ಕೆ ಅದು ಹಿಂಗೆ ಸೈಡ್ ಹಾಕಿದ್ರೆ ಅದೊಂದು ಪ್ಲಾನ್ ಮಾಡ್ಕೊಂಡೇನಿ. ಹಂಗಾಗಿ ಬರ್ರಿ ಈಗ ಹೋಗೋಣ ಅಂತ. ಫಸ್ಟ್ ಡೆಸ್ಟಿನೇಷನ್ ಏನೋ ಹಿಂಗೆ ಮುಂದೆ ಹೇಳ್ತೇವೆ ನಾನು. ಈಗ ಹಿಂಗ ನೋಡ್ರಿ ಗಟ್ಟಿ ಮೆಗಶ್. ಐ ಥಿಂಕ್ ಈ ಕಡೆ 2 ವೇ ಇದೆ ಅನ್ಸೈತಿ. ಆಗಸ್ಟ್ ಬಟ್ಟಿಗೆ 2 ವೇ ಇದ್ರೆ ಚಲೋ ಆಕೈತಿ. ಚಲೋನೇ ಐತಿ ರೋಡ್. ಅದ್ರಾಗ ಹೋಗೋಣ. ಮೊದಲ ನಂದು ನಿಲ್ದಾಣ ಅಂದ್ರೆ ಪೆಟ್ರೋಲ್ ಹಾಕ್ಸಿದಂತ. ಆಕ್ಚುಲಿ ನಿನ್ನೆ ನೈಟ್ ನಾನು ಹೋಗಿ ಹಾಕ್ಸ್ಕೊಂಬಂದಿದ್ದೆ 500 ರೂಪಾಯಿದ. ಬಟ್ ಅದ್ರ ಅವನೇಶಲ್ಲಿ ಅಲ್ಲಿ ಪಕ್ಕ ಹೊಡೆ ಆಯ್ತು, ಗೊತ್ತಾಗಲಿಲ್ಲ ಯಾವ್ದಕ್ಕಂತ. ಅದ್ರ ಹಾಕ್ಸ್ಕೊಂಡು ಆಕ್ಚುಲಿ ಪೆಟ್ರೋಲ್ ಬಂಕ್ ಎಲ್ಲ ಸ್ವಲ್ಪ ಮುಂದೆ ಒಂದು ಸೈಡ್ ಹಾಕಿದ್ದೆ ನಾನು. ಇಲ್ಲಿ ನೋಡ್ರಿ ಎಲ್ಲ ಹೆಂಗ್ ಸುಟ್ಟೈತಿ ಸೈಲೆನ್ಸ್ ಅನ್ನತ್ತೆ ಫುಲ್. ಇದೇನು ಸುಟ್ಟೈತೆ ನೋಡ್ತೀನಿ. ಬ್ಯಾಗ್ ಸೈಡ್ ಜೋದ್ ಬಿಟ್ಟಿದ್ದೆ ನಾವು ಒಂದು ಹಿಂದೆ ಹಾಕೊಂಬೋದು. ಯಾಕಂದ್ರೆ ವೇಟ್ ಆಕೈತಲ್ಲ, ಲಾಂಗ್ ಜರ್ನಿ. ಹೆಜ್ಜೆ ಹಾಕೈತೆ ಒಂದು ಸೈಡ್ ಹಾಕೈತೆ. ಈ ಟೈಪ್ ನೋಡ್ರಿ ಇಲ್ಲಿ ಸುಟ್ಟೈತಿ, ಇಲ್ಲಿ ಸುಟ್ಟೈತಿ. ಸ್ವಲ್ಪ ನೋಡ್ಕೊಂಡು ಅದು ಹಾಕ್ಬೇಕು ನೀವು. ಈಗ ಹೊನ್ನಳ್ಳಿ ಬಸ್ ಸ್ಟ್ಯಾಂಡ್ ಕಡೆ ನೋಡ್ರಿ. ಹೊನ್ನಳ್ಳಿ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹೊಟ್ಟೆ ಆಸೆ ಒಳಗಾಸೆ ಇಲ್ಲ ಚಾಗಿ ಕುಡಿಯೋಣ ಇಲ್ಲೇ. ಹಾ ಜೊತೆಗೆ ಒಂದು ಚಾ ಹೊಡೆದ
ನಾಷ್ಟ ನೋಡ್ತೇವೆ ಆದ್ರೆ ಮಾಡಿದೆ ಚಹಾ ಮಾಡ್ತೇನೆ ತಿಂಡಿಂದ ಹೊಂಟೇವಿ ಬರೀ ಚಹಾ ಕುಡಿ ಅಂತ. ಈಗ ಏನಿಲ್ಲ ಅಂದ್ರೆ ಕರೆಕ್ಟ್ 100 ಕಿಲೋಮೀಟರ್ ಇಲ್ಲೇ ಕೈ ಮನೆಗೆ ಲೊಕೇಶನ್. ಈಗ 150 ಕಿಲೋಮೀಟರ್ ಕವರ್ ಮಾಡ್ಕೊಂಡ್ ಬಂದೆ ನಾನು. ಬರೀ ಸೈಡ್ ಹೋಟೆಲ್ ತರ ಕೂಲರ್ ಹಾಕೈತಿ, ಅದ್ರಾಗ ಕುಂತ ಚಾಯ್ ಕುಡ್ದ ಬರೀ ಹೋಗೋಣಂತ. ದೇವಸ್ಥಾನದಿಂದ ಇದ್ದಾರೆ ಇಡ್ಲಿ ಬೇಡ ಬರೀ ನಾಷ್ಟ ಮಾಡೋಣಂತ. ಯಾವ ಪಾಡಿದ ಶಕ್ತಿಹಳ್ಳಿ ಅಭಯಾರಣ್ಯ. ಗಾಯ್ಸ್ ಶೆಟ್ಟಿಹಳ್ಳಿ ಕಾಡೊಳಗೆ ಬಂದಾರೆ ಈಗ. ಅಭಯಾರಣ್ಯ ಅಂತ ಬೋರ್ಡ್ ಇತ್ತದ್ರೊಳಗೆ ಎಂಟ್ರಿ ಆಗ್ಯಾವ. ಈಗ ಹಿಂಗ ಹೊಂಟೇವಿ. ಈಗ ಕೈಮಳೆ ಇನ್ನೇ ನಮ್ಗೆ ಜಾಸ್ತಿ ದೂರ ಇಲ್ಲ, ಇನ್ನೊಂದು 60 ಕಿಲೋಮೀಟರ್ ಐತಿ ಎಕ್ಸಾಕ್ಟ್. ಅದಕ್ಕೆ ಮಳೆ ಇಲ್ಲ, ಓಡೋನು ಮಳೆ ಬರೋತ್ತೆ ಆಗೈತಿ. ನೋಡ್ಬೋದು ಯಾವ ಪರಿ ಸೈಕ್ ಆಗೈತೆ. ಏನೋ ಇದು ಕಾಡೊಳಗೆ ಹೊಂಟೇವಿ, ಇದೊಂಥರ ವೈಭವ ಬೇರೆ ಐತಿ ಅನ್ನೋದು. ಅಷ್ಟು ಏನೋ ಒಂಥರ ಮಜಾ ಬರೋದೈತಿ, ಒಂಥರ ಫೀಲ್ ಬರೋದೈತಿ. ಈಗ ಆಕ್ಚುಲಿ ನಾವು ಎಲ್ಲೋ ಟ್ರಾವೆಲ್ ಮಾಡತ್ತೇನೋ ಒಂದು ವೈಬ್ ಬರೋದೈತಿ. ಮತ್ತೆ ಈಗ ಇಲ್ಲೊಂದ ಅದೇ ತರ ಗಾಡಿ ನಿಲ್ಲಿಸೋದ್ರಿ ಪ್ಲಾಸ್ಟಿಕ್ ಕಷನ್ ಮಾಡ್ರಿ ಇಲ್ಲೇ. ಮತ್ತೆ ಮಾಡ್ದ ಮತ್ತೆ ಇಲ್ಲೆಲ್ಲ ಆನೆಗಳೆಲ್ಲ ರೋಡ್ ಅಡ್ಡಾಡ್ತಿದ್ದಾವ ಅಂತ ನೋಡ್ಕೊಂಡು ಗಾಡಿ ಹೊಡಿಬೇಕು. ಈಗ ಫೈನಲಿ ನಾವು ತೀರ್ಥಹಳ್ಳಿಗೆ ಬಂದೇವಿ. ಇನ್ನೊಂದು 18 ಕಿಲೋಮೀಟರ್ ಐತಿ ಕೈಮನಿಗೆ. ಹಿಂಗೆ ಹೊಟ್ಟಾರೆ ನಾವು. ಆಕ್ಚುಲಿ ಟೈಮ್ ಆಗೈತಿ 10-15 ಆಗೈತಿ. ಈಗ ನಾನು ಅನ್ಕೊಟ್ಟೆ 11 ಗಂಟೆ ಮಟ್ಟ ಐ ಥಿಂಕ್ 10:30. ಇನ್ನೊಂದು 15-20 ನಿಮಿಷ ಹೋಗ್ತೇವೆ ನಾವು. ಬರ್ರಿ ಆದ್ರೆ ಕ್ಲೈಮೇಟ್ ಐತಿ, ಬಟ್ ಇನ್ನೂ ಮಟ್ಟ ಮಳೆ ಆಗಿಲ್ಲ. ಬಟ್ ಮಳೆ ಬರೋ ಕ್ಲೈಮೇಟ್ ಐತಿ. ಈಗ ಹೊಟ್ಟೆ ನೋಡಿದೆ ಬಸ್ ಸ್ಟ್ಯಾಂಡ್. ಮತ್ತೊಂದು ಸಣ್ಣ ವಿರಾಮ ತಗೊಂಡೇವಿ ನಾವು. ಅದೇ ಈಗ ಏನಿಲ್ಲ, ಇನ್ನೊಂದೇ 3 ಕಿಲೋಮೀಟರ್ ಅಷ್ಟೇ ಐತಿ. ಇಲ್ಲಿ ಬಂದು ನಿಂತೇವಿ, ಗಾಡಿ ನೋಡ್ತಿರ್ ಬಂದಿವ. ಒಂದು ಕಂಪ್ನಿದ ಬ್ಯಾಗ್ ಹಾಕೊಂಬಂದಿನಿ. ಎಳಂಬರ್ದು ಅದ್ರಾಗದ, ನನ್ನ ಬ್ಯಾಗ್ ಇನ್ನೊಂದು ಬ್ಯಾಗ್ ಅದಾವ. ಇದು ಬಂದು ನಿಂತೇವಿ. ಇನ್ನೊಂದು 10 ನಿಮಿಷ ಇಲ್ಲಿಂದ ಇನ್ನೊಂದು 5 ನಿಮಿಷ ದಾರಿ ಐತಿ. ಬರ್ರಿ ಹೋಗೋಣ ಅಂತ, ವಿಸಿಟ್ ಮಾಡೋಣ ಅಂತ ತೋರಿಸ್ತೇನೆ ನಿಮ್ಗೆ. ಮತ್ತೆ ಅದ್ರಾಗೂ ನಮಗೂ ನಿದ್ದೆ ಸ್ವಲ್ಪ ಹೊರಡ್ದಂಗೆ ಆಗತೈತಿ, ಬಂದಂಗೆ ಆಗತೈತಿ. ಒಂದು 5 ನಿಮಿಷ ಅಲ್ಲಿ ಹೋಗಿ ರೆಸ್ಟ್ ಮಾಡ್ತೇನೆ. ಇನ್ನೊಂದು 5 ನಿಮಿಷ ಐತಿ. ಹಂಗಾಗಿ ಬರ್ರಿ ಫಸ್ಟ್ ನಿಮ್ಗೆ ಅದು ಕುವೆಂಪು ಮನೆ ನಿಮ್ಗೆ ತೋರಿಸ್ತೀನಿ. ನಾವೇನೈತಿ ಹಿಂಗಾಶ್ ಬಂದ್ವಿ. ಇಲ್ಲಿಂದ ಹಿಂಗ ಹೋದ್ರ ಕವಿ ಮನೆಗೆ ಹೋಗ್ತೀವಿ. ಇಲ್ಲಿ ಏನೇನು ನೋಡತ್ತಿರಲ್ಲ, ಇದು KP ಪೂರ್ಣಚಂದ್ರ ತೇಜಸ್ವಿ ಅವ್ರದ ಸ್ಮಾರಕ ಐತಿ. ಬರ್ರಿ ಇಲ್ಲೇ ಒಳಗ ನೋಡ್ಕೊಂಬರೋಣ ಅಂತ. ಇಲ್ಲಿ ಏನೈತಿ ಸುತ್ತಲೂ ಈ ಟೈಪ್ ಕಲ್ಲಿನೊಳಗಡೆ ಅವ್ರು ಯಾವ್ಯಾವ ಬುಕ್ ಬರ್ದಿದಾರ, ಅದ್ರೊಳಗೆ ಯಾವ್ಯಾವ ನಮ್ಮ ಜೀವನಕ್ಕೆ ಹತ್ತಿರ ಇರ್ತದ ಅಂತವನ್ನೆಲ್ಲ ಇಲ್ಲಿ ಬರ್ದಿದಾರ. ಇಲ್ಲಿ ಬಂದ್ರೆ ಮಸ್ಟ್ ವಿಸಿಟ್ ಮಾಡ್ರಿ. ಒಂದ್ಸಲ ಹೋದ್ರಿ ಏನೋ ಒಂದು ಡಿಫ್ರೆಂಟ್ ಆಲೋಚನೆ ಬರ್ತೈತಿ ನಿಮಗೆ. ನಿಮಗೂ ಬುಕ್ ಓದೋ ಹವ್ಯಾಸನೂ ಬರ್ತೈತಿ. ನೋಡ್ರಿ ಮಸ್ತ್ ಬಂದು ವಿಸಿಟ್ ಮಾಡ್ರಿ. ಇಲ್ಲೇನಿಲ್ಲ, ಅದು ದೂರ ಇಲ್ಲ. ಹಿಂಗೆ ಕವಿ ಮನೆಗೆ ಹೋಗೋ ದಾರಿ ಒಳಗೆ ಅದ ನಿಮ್ಗೆ. ಫೈನಲಿ ಬಂದ ಕವಿಮನಿ ಕಡೆ ರೀಚ್ ಆಗಿದೀವಿ. ನೋಡಕ್ ಮಾತ್ರ ಅನ್ನ ಒಯ್ಬೈತಿ. ಒಳಗೋಗ್ತ ನೋಡೋಣ ಅಂತ. ಬಟ್ ಇಲ್ಲಿ ಹೊರಲಿಂದ ನೋಡ್ರಿ ಎಂತ ಸೈಕ್ ಲುಕ್ ಐತಿ. ನಮ್ ಗಾಡಿ ಇಲ್ಲ ಐತಿ, ಮೇಡಮ್ ಇಲ್ಲದ್ರ ನೋಡಲ್ಲ ಎಷ್ಟು ಸೈಕ್ ಐತಿ. ಬರ್ಲೇ ಒಳಗೋಣ ಅಂತ ನೋಡೋಣ ಅಂತ.
ಕವಿಮನೆ ಒಳಗೆ ಎಲ್ಲ ನೋಡ್ಕೊಂಡ್ ಬಂದ್ವಿ. ಅನ್ನಾವತ ಐತಿ ನೋಡ್ತಿರ್ಬೋದು ನೀವು. ಬಟ್ ಈಗ ಅಲ್ಲಿಂದ ಏನೈತಿ ಇಲ್ಲಿ ಕವಿ ಅವ್ರದ್ದು ಸ್ಮಾರಕ ಐತಿ, ಅಲ್ಲಿ ಆ ಸೈಡ್ ನೋಡ್ಲಿಕ್ಕೆ ಹೋಗ್ತಿದ್ವಿ ನಾವು. ಹಿಂಗೆ ಇಲ್ಲಿ ವಾಕ್ಯಬಲ್ ಐತಿ, ಹಂಗ ಅಷ್ಟೇ ಹೋದ್ರೆ ಗಾಡಿ ತಗೊಂಡು ಹೋಗ್ಬೋದು ಆ ಸೈಡ್. ಅರೆ ನಾವು ಗಾಡಿ ತಗೊಂಡು ಹೋಗೋಣ ಅಂದ್ರೆ ಆ ಕಡೆ ಹೋಗಿ ಈಸಿ ಆಕೈತಿ ನಮ್ಗೆ. ಈಗ ಕವಿ ಮನೆ ಎಲ್ಲಾ ನೋಡ್ಬಿಟ್ಟು ಹೊರಗೆ ಹೊಂಟೇವಿ ಈಗ. ಸೊ ಇಲ್ಲಿಂದ ನಮ್ಗ ನೆಕ್ಸ್ಟ್ ಸ್ಟಾಪ್ ಶೃಂಗೇರಿ ಶಾರದಾಂಬಾ ಗುಡಿ. ಸೊ ಅದಿಲ್ಲಿಂದ ಅಪ್ರಾಕ್ಸಿಮೇಟ್ಲಿ ನಮ್ಗ 30 to 40 minutes ಒಳಗೆ ನಾವ್ ಅಲ್ಲೇ ಹೋಗಿ ರೀಚ್ ಆಗ್ತೇವಿ. ಅಂಡ್ ಜರ್ನಿ ಕಂಟಿನ್ಯೂಸ್. ಫುಲ್ ಶೃಂಗೇರಿಗ ಎಂಟರ್ ಆದ್ಕೊಳ್ಳೆ ಫುಲ್ ರೋಡಿನ ವೈಬ್ ಚೇಂಜ್ ಆಗ್ಬಿಟ್ಟೈತಿ. ಎಲ್ಲ ಫುಲ್ ಚೇಂಜ್ ಅನ್ಸಾತೈತಿ. ಅಂಡ್ ಇಲ್ಲಿ ನೀವು ಮನಿಗಳ ಇಳಿಜಾರು ಪ್ರದೇಶ ಒಳಗೆ ಹೆಂಗಿರ್ತೈತಲ್ಲ ಆ ಟೈಪ್ ಮನಿಗಳಲ್ಲ ಇಲ್ಲಿ. ಸೊ ಇನ್ನೂ 2 kilometers ಅದ. ನಾವು ಇಲ್ಲೇ ಶೃಂಗೇರಿ ಒಳಗೆ ಬಂದು ರೀಚ್ ಆಗಿದ್ವಿ. ಈ ಟೆಂಪಲ್ ಕಡೆ ಹೊಂಟಿವಿ. ಟೆಂಪಲ್ ಏನೋ 1 kilometer ಅಷ್ಟೇ ಐತಿ. ಆದ್ರೆ ನಾವು ಬರ್ತಾ ದಾರಾಗ ಜುಟಿ ಮಳಿ ಹೊಡ್ಯಾದಿತ್ತ. ಆ ಮಳಿ ನಮ್ಗೆ ನಡೀತದ ಮಾಡಿದೆ, ಬಟ್ ಇನ್ನೂ ಮಟ್ಟ ತಡೆದಿಲ್ಲ. ಬಟ್ ಇನ್ನೂ ಮುಂದೆ ಗೊತ್ತಿಲ್ಲ. ನೋಡ್ರಿ ಇಲ್ಲಿಂದ ಗುಡಿ ಮಸ್ತ್ ಕಾಣತೈತಿ. ನೋಡಿ ತೋರಿಸ್ತೀನಿ. ಈಗ ಬರ್ರಿ ಗಾಡಿ ಸ್ವಲ್ಪ ಪಾರ್ಕ್ ಮಾಡಿ ಇಲ್ಲಿಂದ ಸೀದಾ ಒಳಗೆ ಹೋಗೋಣಂತ. ಇಲ್ಲೇ ಒಂದು ಬ್ಯಾಗ್ ಎಲ್ಲ ಈ ತರ ಗಾಡಿ ಪ್ಯಾಕ್ ಮಾಡಿ ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿ, ಯಾಕಂದ್ರೆ ಮಳೆ ಮಾಡಾಗೈತಿ. ವಾಪಸ್ ಬರೀ ಗುಡಿ ಕಡೆ ಹೊಂಟೇವಿ ಹೋಗೋಣಂತ. ಇದು ಸ್ವಲ್ಪ ಫಸ್ಟ್ ಚಪ್ಪಲಿ ಬಿಟ್ಟು ಬರಕ, ಚಪ್ಪಲಿ ಅದು ಬಿಟ್ಟು ಬರಕ. ಅಲ್ಲಿ ಹ್ಯಾಂಗಿಂಗು ಬ್ರಿಡ್ಜ್ ಐತಿ, ಅಲ್ಲಿ ಹೋಗ್ತೀವಿ. ಫಸ್ಟ್ ಗುಡಿ ಒಳಗೆ ಹೋಗಿ ಬರ್ತೇವಿ. ಸರಿ ಫಸ್ಟ್ ಇಲ್ಲೇ ಚಪ್ಪಲಿ ಬಿಟ್ಟು ಬರೋಣಂತ. ಆ್ಯಕ್ಚುಲಿ ಹೇಳ್ತೀನಿ, ನಾನು ಲಾಸ್ಟ್ ಟೈಮ್ ಅಲ್ಲೇ ನಮ್ಮ ಹುಡುಗರು ಟ್ಯೂಷನ್ ಟ್ರಿಪ್ ಬಂದಿದ್ದೆ ಇಲ್ಲೇ. ಬಟ್ ನಂಗೆ ಅದು ಸ್ಟಾರ್ಟಿಂಗ್ ಇಲ್ಲಿ ಬರೋ ಮಟ ನಂಗೆ ಗೊತ್ತಾಗಿಲ್ಲ. ನಾ ಇಲ್ಲಿ ಬಂದ ಅನ್ನೋದ ನಾನು ಅನ್ಕೊಂಡೇನಿ ಫಸ್ಟ್ ಟೈಮ್ ಬಂದಿನ ಅಂತ ಅನ್ಕೊಂಡೇನಿ. ಟೀಮ್ ಎಲ್ಲ ರಿಲ್ಯಾಕ್ಸ್ ಆಗಿದ್ರು ನಂಗೆ. ನಾನಂತೂ ಮೋಸ್ಟ್ಲಿ ಫಸ್ಟ್ ಟೈಮ್ ಬರತ್ತೀನಿ. ಇಲ್ಲ ಫುಲ್ ಎನರ್ಜೆಟಿಕ್ ಫೀಲ್ ಆಗತೈತಿ. ಒಂಥರ ಭಾಳ ಒಂಥರ ಗುಡಿಗೆ ಈ ಥರ ಪ್ಲ್ಯಾನ್ ಮಾಡಿ ಬಂದೇವಿ. ಆ ಗುಡಿನೂ ಅನ್ನೋದು ಐತ್ರಿ. ಈ ಸೈಡ್ ಬಂದ್ರೆ ಮಸ್ತ್ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಬಂದ ವಿಸಿಟ್ ಮಾಡ್ರಿ. ಫೈನಲಿ ಈಗ ನಾವು ದರ್ಶನ ಮಾಡ್ಕೊಂಬಂದ್ವಿ. ಮೇಡಮ್ ಅವ್ರಂತ್ರ ಫುಲ್ ಮುಂದೆ ಹೋಗಿ ದರ್ಶನ ಮಾಡಿದ್ರೆ. ಅಷ್ಟು ಕ್ರೌಡ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕು. ನಾವು ಪಂಜಿ ಬಿಟ್ಕೊಂಡ್ಲಾರ್ದಕ್ಕೆ ನಮ್ಗೆ ಮ್ಯಾಗ ಅಲೌ ಮಾಡಿಲ್ಲ. ಬಟ್ ನಾವು ಕೇಳಿದ್ರೆ ದರ್ಶನ ಆಯ್ತು. ಈ ದರ್ಶನ ಮಾಡ್ಕೊಂಡು ಅದು ಭಾಷೆ ಹೊಟ್ಟೆ ಸೇರಿತ್ತು. ಅದ ಕಾರಣ ಈಗ ಬಿಟ್ಟು ಬಂದೇವಿ. ಬರೀ ಪ್ರಸಾದ ಮಾಡ್ಕೊಂಡು ಮತ್ತು ಒಂದು ರೌಂಡ್ ನಿಮ್ಗೆಲ್ಲ ತೋರಿಸ್ತೇವೆ. ಗುಡಿ ಒಳಗೆ ಒಂದು ರೌಂಡ್ ಹಾಕ್ತೀವಿ. ಭಾಳ ಕಾಲ ಅಂದ್ರೆ ಭಾಳ ಕಾಲ ಹೊಟ್ಟೆ. ಆಕ್ಚುಲಿ ವೀಕ್ ಡೇಸ್ ಒಳಗೆ ಬಂದು ಭಾಳ ಚಲೋ ಮಾಡಿ ರಶ್, ಬಟ್ ಅಷ್ಟು ಹರಿಬರಿ ಇಲ್ಲ. ಬಡ 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 ಮಾಡ್ರಿ ಅಂತ. ಸೊ ಭಾಳ ಚಲೋ ದರ್ಶನ ಆಯ್ತು. ಪ್ಲಸ್ ಏನಪ್ಪಾ ನಮ್ಮ ಪಾಲಿಗೆ ದರ್ಶನ ಹೆಂಗಾಗ್ಬೇಕಂದ್ರ ಎಷ್ಟೇ ಕಣ್ ತುಂಬ್ಕೋಬೇಕು ದೇವ್ರನ್ನಂದ್ರೆ 1-2 ದಿನ ಹಿಂಗೆ ಹೋಗಿ ಕುತ್ಕೊಂಡು ಏನಾದ್ರು ನೆನ್ಸ್ಕೊಂಡ್ರೆ ಆ ದೇವಿ ಮುಖ ಅಥವಾ ಯಾವ ದೇವ್ರ ದರ್ಶನ ತಗೊಂಡಿರ್ತೀವಿ ಅವ್ರ ಮುಖ ನಿಂಗೆ ಹಿಂಗೆ ತಲೆಯೊಳಗೆ ಬರ್ಬೇಕ. ಅವಾಗ ಅದು ತಲೆಯಾಗ ಯಾವಾಗ ಬರ್ತೈತಲ್ಲ ಅವಾಗ ನೀವು ಮನಸ್ ತೃಪ್ತಿಯಾಗಿ ದರ್ಶನ ಮಾಡೇವಿ ಅಂತ ಅರ್ಥ. ಸೊ ಇವ್ರು ಆಲ್ಮೋಸ್ಟ್ ಅಲ್ಲಿ ಹತ್ತಿರದಿಂದ ನೋಡ್ಲಿಲ್ಲ ಅಂದ್ರೆ ಸ್ಕ್ರೀನ್ಸ್ ಹಾಕಿರ್ತಾರಲ್ಲ, ಅದರಿಂದ ದೇವಿ ಮುಖ ಭಾಳ ಹತ್ತಿರ ಕಾಣ್ತೈತಿ. ಬರೀ ಈಗ ಒಳಗೆ ಹೋಗೋಣ ಅಂತ ಊಟ ಮಾಡೋಣ. ಅಲ್ಲಿ ವಿಡಿಯೋ ಪರ್ಮಿಷನ್ ಇಲ್ಲ ನೋಡ್ರಿ. ನಾವು ಬಂದು ಗುಟ್ಲೆನ ಸೀದಾ ಬಂದ್ವಿ ಕರೆಕ್ಟಾಗಿ. ಅಲ್ಲೆಲ್ಲಿ ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿಲ್ಲ. ಬಂದು ಗುಟ್ಲೆನ ನಾವು ದರ್ಶನಕ್ಕೆ ಹೋದ್ವಿ. ಈಗ ನೋಡ್ರಿ ಕ್ಲೋಸ್ ಆಗಿದೆ. ನಾವು ಏನಾರ ಇನ್ನೊಂದು 5-10 ನಿಮಿಷ ಲೇಟ್ ಮಾಡಿದ್ವಿ. ಭಾಳ ಸಮಸ್ಯೆ ಇತ್ತು ನಮಗೆ. ನೋಡ್ರಿ ಈಗ ದರ್ಶನದ ಟೈಮಿಂಗ್ ಕ್ಲೋಸ್ ಆಗಿದೆ, ಬಂದಾಗಿದೆ. ಅದರ ದರ್ಶನ ಮಾತ್ರ ಆಗೈತಿ. ಹೋಗ್ಬೋದು ನೀವು, ಬಟ್ ನಾವು ಹೋಗಲಿಲ್ಲ. ಯಾಕೆ ನಾವು ಹೋಗಿದ್ದೀವಿ ನಮ್ಮ ಮೇಡಮ್ ಅವ್ರಿಗೆ ಕಾಲು ನೋಡ್ತಾವ, ಹಾಗಾಗಿ ಸಫರ್ ಲಂಬಾ ಇನ್ನೂ ದಾರಿ 5 ನಿಮಿಷ ಹೋಗೋದ. ಬರ್ರಿ ಹೋಗೋಣ. ಹೋಗೋದು ಎಷ್ಟು ಇಂಪಾರ್ಟೆಂಟ್ ಐತಿ, ನಾವು ಹಾಗಾದ್ರೆ ನೋಡ್ಕೊಂಡು ಹೋಗೋದು ಅಷ್ಟು ಇಂಪಾರ್ಟೆಂಟ್ ಐತಿ. ಬಟ್ ಎರಡು ಮ್ಯಾನೇಜ್ ಮಾಡೋದಂದ್ರೆ ಏನೈತಿ ಗುಡಿ ಕಡೆ ಇದು ಶೃಂಗೇರಿಯಿಂದಾಗೆ ಏನೈತಿ. ನಾವು ನೆಕ್ಸ್ಟಿಗೆ ಹೊರನಾಡು ಕಡೆ ಹೋಗ್ತೀವಿ ರೀ.
ಆಕ್ಚುಲಿ ಹೇಳ್ಬೇಕಂದ್ರ ಜಬರ್ದಸ್ತ್ ಮಳಿ ಬರೋಂಗ್ ಆಗೈತಿ, ಬಟ್ ಆದ್ರ ಮಳಿ ಬರಾತಿಲ್ಲ. ಬೈ ಗಾಡ್ಸ್ ಗ್ರೇಸ್ ಮಳಿ ಬಂದ್ರ ದಾರಿ ಸಾಗೋದು ಇನ್ನೂ ದೂರ ಲೇಟ್ ಆಗ್ತದ. ಆಲ್ರೆಡಿ ಏನ ಘಾಟ್ ಸೆಕ್ಷನ್ ಇರೋದ್ರಿಂದ ಗೂಗಲ್ ಮ್ಯಾಪ್ಸ್ ನಮ್ಗೆ ಒಳಗೊಳಗ್ ಕರ್ಕೊಂಡ್ ಹೊಂಟದ. ಸೊ ಹಂಗಾಗಿ ಆಲ್ರೆಡಿ ಲೇಟ್ ಆಗ್ಲಿರ್ತದ. ಶಾರ್ಟ್ ಬ್ರೇಕ್ ತೊಗೊಳತ್ತೇವ್ ನಾವು. ಇಲ್ಲೇ ಒಂದ್ ಅಂಗಡಿ ಕಂಡೈತಿ ಅಂಡ್ ಇಷ್ಟು ಜಗ್ಗು ಹೊತ್ತಿರೋದ್ರಿಂದ ಗಾಡಿನೂ ಹೀಟ್ ಆಗಿರ್ತದ ಅಂತ ಹೇಳಿ ಗಾಡಿಗೂ ಬೇಕಾ ನಮ್ ಬಾಡಿಗೂ ಬ್ರೇಕ್ ಬೇಕಂತೇಳಿ ನಾವಿಲ್ಲಿ ಇಲ್ಲಿ ಯಾವ್ದೋ ಕ್ಯಾಂಟೀನ್ ಐತಿ. ಏನ್ ಸಿಗ್ತದಿಲ್ಲ ಗೊತ್ತಿಲ್ಲ, ಸುಮ್ಮನೆ ಒಂದ್ ಚಾ ಗೀ ಕುಡಿಯೋದಷ್ಟ. ಅಂತೂ ಬಂದ್ವಿ, ಘಾಟ್ ಸೆಕ್ಷನ್ ಮುಗೀತ. ಆನೆಸ್ಟ್ಲಿ ಇದು ಕೋಲನ್ ಸೋಲ್ ಅಂತ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರ್ತಿದ ಈ ಘಾಟ್ ಸೆಕ್ಷನ್ ಎಲ್ಲ. ಬರೋಬ್ಬರಿ ಮಳೆಯೊಳಗೆ ಸಿಕ್ಕೋತೇವೆ ನಾವು ಅಂತ ಅನ್ಸಾತೈತಿ. ಬಟ್ ವಿ ಆರ್ ಇನ್ ಗೈಸ್ ಬಂದ್ಬಿಟ್ವಿ ಗೈಸ್. ನಾವೀಗ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಬಂದೇವಿ. ಟೆಂಪಲ್ ಕಡೆದೇವಿ. ಅಲ್ಲಿ ನೋಡತ್ರ ಇಲ್ಲಿ ಗಾಡಿ ಹಚ್ಚಿವಿ. ಇಲ್ಲಿ ಗಾಡಿ ಹಚ್ಚಿ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೊಂಟೆ ಗುಡಿ ಕಡೆ. ಆ ರಾಣಿಯಲ್ಲಿ ಮೆಳಗಾದೈತಿ. ಇಷ್ಟು ಘಾಟ್ ಸೆಕ್ಷನ್ ದಾಟ ಮಟ ಅಂದ್ರೆ ಅಲ್ಲಿ ಹಿಡಿದೈತ್ರಿ. ಯಾಕೆ ಫುಲ್ ಅಪ್ ಆ್ಯಂಡ್ ಅಪ್ ಡೌನ್ ಅದ್ರಾಗ ಸಲ ಗೇರ್ ಹಾಕೋದು ತೆಗಿಯೋದು ನಿಜಾಗಿ ಹೋಗ್ಬಿಡುತ್ತೆ. ಹಿಂಗಾಗಿ ಆದ್ರೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ಬೋದ. ಬರ್ರಿ ಈಗ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ. ದರ್ಶನ ಮಾಡ್ಕೊಂಡ ಏನೈತಿ ನಾವು ಹಾಗೆ ಇರ್ಕೊ ಹೋಗ್ರಿ. ಮತ್ತೆ ನೆಕ್ಸ್ಟ್ ಲೊಕೇಶನ್ ಹೋಗೋಣ. ಡೆಸ್ಟಿನೇಷನ್ ಕಾಫಿ ಎಸ್ಟೇಟಿಗೆ ಅದು ಹೋಗ್ಬೇಕಾ, ಅಲ್ಲೇ ನೋಡ್ಕೊಂಡು ಅಲ್ಲೇ ಸ್ವಲ್ಪ ನೋಡ್ಕೊಂಡು ಹೋಗೋದು. ಗೈಸ್ ನಾವೆಲ್ಲ ಕಾಲೇಜ್ ಟ್ರಿಪ್ ಒಳಗ ಬಂದಿದ್ದಿಲ್ಲ. ಇಲ್ಲೆಲ್ಲ ನೀವು ಕುಡ್ಕೊಂಡ್ವಿ ಭಾಳ ಸಣ್ಣವ್ರಿದ್ದಿಲ್ಲ, ಸಣ್ಣವ್ರಿದ್ವಿ. ಅವಾಗ ಎಲ್ಲಾರು ದೋಸ್ತರು ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಅದು ಬಂದಾಗ ಫುಲ್ ಇದು ಓಪನ್ ಇತ್ತು. ಈಗೆಲ್ಲ ಫ್ಯಾನ್ ಗೀನ್ ಹಾಕಿ ಕ್ಲೋಸ್ ಮಾಡಿದಾರೆ. ಫುಲ್ ಮ್ಯಾಗ ತಗಡಿ ಗಿಡ ಹಾಕಿ ಕ್ಲೋಸ್ ಮಾಡಿದಾರೆ. ಫುಲ್ ಓಪನ್ ಇತ್ತು ನಾವು ಬಂದಾಗ. ಇದು ಮ್ಯಾಗ ಫುಲ್ ಓಪನ್ ಇತ್ತು. ಈಗೆಲ್ಲ ಫುಲ್ ಕವರ್ಡ್ ಆಗ್ಬಿಟ್ಟಿದೆ. ಕವರ್ಡ್ ಮಾಡಿದಾರೆ. ಬರ್ರಿ ಈಗ ಗುಡಿ ಒಳಗೆ ಹೋಗ್ರೋಣ, ಕೈ ಮುಗಿದ್ರೋಣ. ಗದ್ದಿಲ್ಲ, ಜಲ್ದಿ ದರ್ಶನ ಆಕೈತಿ. ಮಾತ್ರ ಎಕ್ದಮ್ ಸ್ವಾದ ಅನ್ನ ಕರೆಗೊಂಡ ಏನೇನೋ 15-20 ಸೆಕೆಂಡ್ ಅಲ್ಲೇ ನಿಂತೆ ನಾನು ದೂರ ಅಂತ. ಈಗ ಕೈ ಮುಗಿದು ಬಂದು ಇಲ್ಲ ಪ್ರಸಾದ ಓಪನ್ ಮಾಡಿಸೋದೆ. ಪ್ರಸಾದ ತೊಗೊಳೋದು. ಬರೀ ಪ್ರಸಾದ ತೊಗೊಂಬಂದೇನ್ರಿ, ನೋಡ್ತಿರ್ಬೋದು ನೀವು. 3 ಥರ ಅದಾವೆ. ಒಂದು 60 ರೂಪಾಯಿ ಐತಿ, ಒಂದು 80 ಐತಿ, ಒಂದು 140 ಐತಿ. ಅದ್ರಾಗ ನಾನು ಈಗ 140 ತೊಗೊಂಡಿನಿ. ಅದೀಗ ಹೋಗೋಣ. ತಿನ್ನಾಕೆ ಏನಾರ ತೊಗೋಬೇಕು. ಆ್ಯಕ್ಚುಲಿ ಈಗ ಮಳೆ ಮಾಡೈತಿ. ನಮ್ದು ಬ್ಯಾಗ್ ಭಾಳ ಚಂದ ಆಗತೈತಿ. ಅದು ಬ್ಯಾಗ್ ಪ್ಯಾಕಿಗೆ ಒಂದು ಚಲೋದ ಬ್ಯಾಗಿನ ವ್ಯವಸ್ಥೆ ಮಾಡಕ್ಕೆ ಆ್ಯಕ್ಚುಲಿ ನಾನು. ಹಂಗಾಗಿ ಈಗ ಏನೈತಿ ಅದೆಲ್ಲ ಅಷ್ಟೇ. ಲಾಸ್ಟ್ ನಾವು ಕಾಲೇಜಿಗೆ ಬಂದಾಗ ಇಲ್ಲಿ ಸಾಲ ನಿಂತು ಫೋಟೋ ಹೊಡ್ಕೊಂಡಿದ್ವಿ ನಾವು ಹುಡುಗರೆಲ್ಲ. ಒಂದು ಸೈಡ್ ಹಾಕ್ತೀನಿ ನೋಡ್ರಿ ನೀವು. ಅದೆಲ್ಲ ಇಲ್ಲೇ ಫೋಟೋ ತೊಗೊಂಡಿದ್ದದ. ದರ್ಶನ ಮಾತ್ರ ಹೇಳ್ತೀನಿ ನಿಮ್ಗೆ. ಅಲ್ಲೂ ಆಗಿರ್ಬೋದು, ನಮ್ಗೆ ಅಲ್ಲೇ ಶೃಂಗೇರಿ ಒಳಗಾಗಿರ್ಬೋದು ಅಥವಾ ಇಲ್ಲೇ ಆಗಿರ್ಬೋದು, ಲಿಟ್ರಲಿ ನಮ್ಗೆ ಭಾಳ ಚಂದ ದರ್ಶನ ಆಗೈತಿ. ಲಿಟ್ರಲಿ ಅದೊಂದು ಭಾಳ ನಮ್ಗೆ ಖುಷಿ ಐತಿ. ಬಟ್ ಬರೀ ಈಗ ಹೋಗಿ ಆ ಕಡೆ ಅಂದ್ರೆ ಈಗ ಕಳಸ ಕಡೆ ಹೋಗ್ಬೇಕು, ಸಂಸೆ ಕಡೆ ಹೋಗ್ಬೇಕು. ಸಂಸೆಯಿಂದ ಕಾರ್ಕಳಕ್ಕೆ ಹೋಗ್ಬೇಕು. ಬರ್ರಿ ಕಾರ್ಕಳ ಸ್ಟೇ ಇದ್ದೆ, ಮತ್ತು ಅಲ್ಲಿಂದ ನಾ ಸ್ಟೇ ಇದ್ದು ನಮ್ದು ಕಾರ್ಕಳದಾಗ ಬುಕ್ ಮಾಡೇನ್ರಿ. ಹಂಗಾಗಿ ಅಲ್ಲಿ ಹೋಗ್ಬೇಕು. ಹಂಗೆ ದಾರಿ ಗುಂಟ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಮುಂಚೆ ಏನಿತ್ತು ನಾನು ಅದಕ್ಕೆ ಮುಂಚೆಗೆ ಫಸ್ಟ್ ನಾನು ಇದನ್ನ ಗಾಡಿದೊಂದು ಪ್ಯಾಕಿಂಗ್ ಇದ್ದೆ, ನಮ್ದು ಜಾಕೆಟ್ ಇದ್ದೆ, ಅದೊಂದು ಚಲೋತ್ತಂಗೆ ವ್ಯವಸ್ಥೆ ಮಾಡೋಕ್ಕೆ. ಬರೀ ಈಗ ಮೇಡಮ್ ಇಲ್ಲದಾರ, ನಾವು ಹೋಗಿ ಅದಕ್ಕೊಂದು ವ್ಯವಸ್ಥೆ ಮಾಡೋಣ. ಕ್ಯೂಟಿ ಒಟ್ಟು ಎಷ್ಟೊತ್ತನ 140. ಇದೇನು ನೋಡತ್ತಿರ, ಇದು ಸಿದ್ಧಿ ಮಹಾಗಣಪತಿ ಟೆಂಪಲ್ ಐತಿ. ಏನೋ ಫಂಕ್ಷನ್ ಐತಿ ಇವತ್ತು.
ಹಂಗಾಗಿ ಎಲ್ಲ ಫುಲ್ ಇಷ್ಟೆಲ್ಲ ಅಲಂಕಾರ ಮಾಡಿದಾರೆ. ಅವು ಮೇಡಮ್ ಇಲ್ಲಿ ಬಂದಿವಿ. ಮತ್ತೆ ಇಲ್ಲೆಲ್ಲ ಫುಲ್ ಕಾಫಿ ತೋಟ ಅದಾವ. ಈಗ ಅಲ್ಲಿ ಮ್ಯಾಗೆಲ್ಲ ಹೋಗಿ ಫೋಟೋ ಶೂಟ್ ಮಾಡಕ್ ನಾವು ಕಾಫಿ ತೋಟದೊಳಗೆ ಹೋಗಿ ಆಕ್ಚುಲಿ ಕಳಸಾರೋಹಣ ಮಾಡಿದಾರ ಗಣಪತಿ ಟೆಂಪಲ್. ಹಂಗಾಗಿ ಎಲ್ಲ ಫುಲ್ ಫಂಕ್ಷನ್ ಐತಿ. ಫಂಕ್ಷನ್ ಐತಿ ಆದ ಕಾರಣದಿಂದ ನಾವು ಒಳಗೆ ಬರಲಿಲ್ಲ. ಮತ್ತೆ ವಾಪಸ್ ಹಿಂಗೆ ಬಂದಿದ್ದೇವೆ. ಇಲ್ಲೇ ಕಾಫಿ ತೋಟದೊಳಗೆ ಎಲ್ಲರೂ ಹೋಗಿ ಮತ್ತೆ ಒಂದು ಕಾಫಿ ಹೊಡೆದ ಮತ್ತೆ ಫೋಟೋ ಶೂಟ್ ಮಾಡೋಣ ಅಂತ ಬರ್ರಿ. ಕಾಫಿ ತೋಟ ಎಷ್ಟು ಸಿಗೈತಿ ಅನ್ನೋದೈತಿ. ಶ್ರೀ ಮುಂದೊಂದು ಸ್ಪಾಟ್ ಐತಿ, ಅಲ್ಲಿ ಮ್ಯಾಗ ಹೋಗ್ಬೋದು. ನಾವು ಮುಂಚೆ ಹೋಗಿದ್ವಿ, ಬರ್ರಿ ಇಲ್ಲೇ ನೋಡೋಣ ಅಂತ. ಲಾಸ್ಟ್ ಟೈಮ್ ನಾವು ಇದ್ರದ್ದು ಯಾವ್ದ ನೇತ್ರಾವತಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಕಂತ ಪಾಯಿಂಟ್ ಇಲ್ಲೇ ಬಂದಿದೆ. ಆಕ್ಚುಲಿ ನಾವು ನೇತ್ರಾವತಿ ಟ್ರೆಕ್ಕಿಂಗ್ ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಬರ್ಬೇಕು. ಇಲ್ಲೇ ಚೆಕ್ ಪೋಸ್ಟ್ ಇರ್ತೈತಿ, ಅದು ತೋರ್ಸ್ಕೊಂಡು ಹೋಗ್ಬೇಕು. ಏನಿರಂಗಿಲ್ಲ ಬಿಡ. ಇಷ್ಟು ಕೇಳಿದ್ರಿ ಒಂದ್ ನಿಮಿಷ ಅವ್ರಿಗೆ. ಇದೆ ಕುರಿಂಜಿಲ್ಲ ನೀವು ಬುಕ್ ಮಾಡ್ಬೇಕು. ಅದು ಬುಕ್ ಆಗೈತ್ರಿ, ನಾಳೆಗೆ ಐತದ. ಎಲ್ಲಿ ಅದ ಸ್ಟಾರ್ಟಿಂಗ್ ಪಾಯಿಂಟ್? ಅದಲ್ಲಿ ಕುದುರೆಮುಖದಿಂದ ಹೋಗಿ ಅಲ್ಲಿ ಗೈಡ್ ಕರ್ಕೊಂಡು ಹೋಗ್ಬೇಕು. ಹೌದಾ? ಇಲ್ಲಿಂದ 15 ಕಿಲೋಮೀಟರ್ ಆಗತ್ತೆ. ಇಲ್ಲಿಂದ 15 ಕಿಲೋಮೀಟರ್ ಈ ಸೈಡ್ ಇದೆ. ಹೌದಾ? ಕುದುರೆಮುಖ ಇಲ್ಲಿಂದ 8 ಕಿಲೋಮೀಟರ್ ಹೋಗಿ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಫಾರೆಸ್ಟ್ ಆಫೀಸ್ಗೆ ಹೋಗಿ ಅಲ್ಲೋಗಿ 1,000 ರೂಪಾಯಿ ಪೇ ಮಾಡಿ ಗೈಡ್ ಕರ್ಕೊಂಡು ಹೋಗ್ಬೇಕು. ನೀವು ಎಲ್ಲಿ ಹಾಲ್ಟ್ ಮಾಡ್ತೀರಿ ಈಗ? ನಾವು ಕಾರ್ಕಳದಿಂದ ನಾಳೆ ಅಲ್ಲಿ ಬರ್ಬೇಕಾ? ಬರ್ತೀರಾ? ಆಯ್ತು, ಅಲ್ಲಿಂದ ಬರ್ತೀವಿ. ಆ ಕಡೆಯಿಂದ ಲೆಫ್ಟ್ ತಾಳಿ ಆಯ್ತಾ, ಈ ಕಡೆಯಿಂದ ರೈಟ್, ಆ ಕಡೆಯಿಂದ ಲೆಫ್ಟ್. ಕುದುರೆಮುಖ ಬಂದೆ ಮತ್ತೆ ವಾಪಸ್ ಹೋಗ್ಬೇಕಾಯ್ತಾ? ಪಾಸ್ ತಗೊಂಡ್ರಾ? ಕಾರ್ಕಳ ಹೋಗಿದಾರೆ ಪಾಸ್ ತಗೊಂಡೋಗಿ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಫೈನ್ ಹಾಕ್ತಾರೆ. ಕಾರ್ಕಳ ಹೋದ್ರು ಅಲ್ಲಿ ಕಾರ್ಕಳ ಹೋಗಿ ಈಗ ಹೊಂಟೆ ನಾನು. ಹೌದು. ನೀವು ಕಾರ್ಕಳ ಹೋಗಿದ್ ಯಾಕೆ? ನಾಳೆ ಗಂಗಡಿ ನಾಳೆ ಇದಕ್ ಬರ್ಲಿಕ್ಕೆ ಸ್ಟೇಗ್ ಅಲ್ಲೇ ಹೋಗ್ತಿದೆ. ಇಲ್ಲೆಲ್ಲಿ ಮಾಡ್ಕೊಳ್ರಿ, ಅಲ್ಲಿ 20 ಕಿಲೋಮೀಟರ್ ಆಗತ್ತಲ್ಲ. ಅದೇ ಬಟ್ ಇಲ್ಲಿ ಎಲ್ಲಿ ಸಿಗ್ಲಿಲ್ಲ ನಮಷ್ಟೇ, ಅದಕ್ಕೆ ಅಲ್ಲಿ ಎದ್ರ ಸಂಬಂಧ ಪಾಸ್. ಓಕೆ, ಇಲ್ಲಿ ಪಾಸ್ ಆಗಿ ಹೋಗಿದ್ದಾರೆ ಅಂತ. ಓಕೆ, ಥ್ಯಾಂಕ್ ಯು. ಅಂದ್ರೆ ಇಲ್ಲಿ ಗಾಡಿ ಪಾಸ್ ಆಗಿ ಹೋಗೈತೆ ಅನ್ನೋದಕ್ಕೆ ನೆಕ್ಸ್ಟ್ ಚೆಕ್ ಪೋಸ್ಟ್ನಾಗ ಕೇಳ್ತಾರ, ಅವ್ರಿಗೆ ಕೊಟ್ಟು ಹೋಗ್ಬಿಟ್ರೆ ಮುಗೀತು. ಈ ಟೈಪ್ ಪಾಸ್. ನೆಕ್ಸ್ಟ್ ಒಂದು ಚೆಕ್ ಪೋಸ್ಟ್ನ ಹಿಡಿತೀವಿ ಬರೋಣ. ಇದು ಫ್ರೀ, ಇದಕ್ಕೇನು ಅಮೌಂಟ್ ಇರೋಂಗಿಲ್ಲ. ಚೆಕ್ ಹಾಕೊಂಬಿಡಿ. ಈಗ ನಾವು ಕುದುರೆಮುಖ ಏರಿಯಾ ಒಳಗೆ ಎಲ್ಲೇ ಘಾಟ್ ಸೆಕ್ಷನ್ ಒಳಗೆ ಹೊಟ್ಟೇವೆ. ಈಗ ಇಲ್ಲಿಂದ ಏನೈತಿ, ನಾವು ಇದನ್ನ ಈ ಚೆಕ್ ಪೋಸ್ಟ್ಲಿಂದ ದಾಟಿ ಇನ್ನೊಂದು ಚೆಕ್ ಪೋಸ್ಟ್ಗೆ ಹೋಗಿ ಅಲ್ಲೇ ದಾಟಿ ಮತ್ತೆ ಮುಂದೆ ಹೋಗ್ಬೇಕಾ. ಐ ಥಿಂಕ್ ಇನ್ನೊಂದೊಂದು 58 ಕಿಲೋಮೀಟರ್ ಐತಿ ಅಲ್ಲೇ ಕಾರ್ಕಳ. ನಾ ಆ್ಯಕ್ಚುಲಿ ಆನ್ಲೈನ್ದಾಗ ಟ್ರೈ ಮಾಡಿದೆ ನಾನು ಬುಕಿಂಗ್ ಮಾಡೋಕ್ಕೆ. ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿದಂಗೆ ಗೋವಾದಾಗ ಅದಾಗ ಪ್ರಾಬ್ಲಮ್ ಇಲ್ಲ ಆಗಬಾರ್ದಂತ ಏನು ಮಾಡಿದೆ, ಸ್ವಲ್ಪ ಕಾಲ್ ಮಾಡಿ ನಾನು ಬುಕಿಂಗ್ ಮಾಡ್ಕೊಂಡೀನಿ. ನೋಡೋಣ ಇನ್ ಕೇಸ್ ಇಲ್ಲೆಲ್ಲ ಸರಿಯಾದ ಸಿಕ್ಕಿರಬೇಕಾದ್ರೆ ಅದು ಮಾಡೋದು. ಬಟ್ ಆ್ಯಕ್ಚುಲಿ ಅಂದ್ರೆ ಆಲ್ರೆಡಿ ಸ್ವಲ್ಪ ಅಮೌಂಟ್ ಪೇಮೆಂಟ್ ಮಾಡೀನಿ ನಾನು. ಬಟ್ ಅದು ನೋಡ್ತೇನೆ ಇನ್ ಕೇಸ್ ಆದ್ರೆ ಹಂಗೆ, ಇಲ್ಲಾಂದ್ರೆ ಏನೈತಿ ಅಲ್ಲೇ ಹೋಗ್ಬಿಡ್ತೀನಿ. ಅದು ಚಲೋ ಐತಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಹುಡುಗರೆಲ್ಲ ಟ್ರಿಪ್ ಬಂದಿದ್ವಲ್ಲ, ಅದು ಅಲ್ಲೇನ ಬುಕ್ ಮಾಡಿದ್ದು. ಅದ ಹೋಟೆಲ್ಲ ಈಗ ನಾನು ಬುಕ್ ಮಾಡಿದ್ದೆ. ಇದು ಹಿಂಗೆ ಹೋಗ್ಬೇಕು ನಾವು. ಈಗ ನಾಳೆ ಐ ತಿಂಕ್ ನಾವು ವಾಪಸ್ ಇಷ್ಟೇ ಬರ್ಬೇಕು ಅನ್ಸತಿ. ಕುದುರೆಮುಖ ನಾಳೆ ವಾಪಸ್ ಇಲ್ಲಿಗೆ ಬರ್ಬೇಕು ನಾನು. ಸೈಕ್ ಐತಿ ಕೇಳ್ದಂತೇಳಿ ಅಲ್ಲಿ. ಈಗ ಕೇಳ್ಕೊಂಡು ಹೋಗ್ತೇನೆ ರೀ. ಫೈನಲ್ ನಾಳೆಗೆ ಕುರಂಜಿಲ್ ಹೋಗಕ್ಕೆ ಇಲ್ಲೇ ಬರೋಕದ್ನ ಅಂತ. ಇದೆ ಕುರಂಜಿಲ್ ಟ್ರೆಕ್ಕಿಂಗ್ ಹೋಗಕ್ ನಾಳೆಗೆ ಇಲ್ಲೇ ಬರೋಕೇನ್ರಿ? ಕುರಂಜಿಲ್ ಟ್ರೆಕ್ಕಿಂಗ್ ಹೋಗಕ್ಕ ನಾಳೆಗೆ ಇಲ್ಲೇ ಬರ್ಬೇಕ? ಅಲ್ಲ, ನೀವು ಬುಕ್ ಮಾಡಿದಿರಾ? ಬುಕ್ ನಾಳೆಗೆ ಐತ್ರಿ. 7 o'clock ಇಂದ ಸ್ಟಾರ್ಟ್ ಆಗುತ್ತೆ. 7 ಇಂದ 10 ವರೆಗೆ ಬಂದಿರ್ಬೇಕು ನೀವು. ಎಲ್ಲಿ ಇಲ್ಲೇ ಬರಕೇನ್ರಿ? ಅಲ್ಲಿ ಕುರಂಜಲ್ಗಾದ್ರೆ ಇಲ್ಲಿ. ಹೌದೇನ್ರಿ? ಹೌದಾ, ಸರಿ ಥ್ಯಾಂಕ್ ಯು. ನಾಳೆಗೆ ನಾವು ಆ್ಯಕ್ಚುಲಿ ಇಲ್ಲೇ ಬರಕ್ ನೋಡ್ರಿ. ನಾವು ಲಾಸ್ಟ್ ಟೈಮ್ ನಾವು ಹುಡುಗರು ಬಂದಾಗ ಹತ್ರ ಕೇಳ್ಕೊಂಡು ಇಲ್ಲೇ ಬಂದಿದ್ವಿ ಡೌಟ್ ಅಂತೇಳಿ. ಬಟ್ ಅನ್ನಾತ ಐತಿ ಕುದುರೆಮುಖ. ಆ್ಯಕ್ಚುಲಿ ಇಲ್ಲಿ ನಿಂತು ಫೋಟೋ ಹೊಡ್ಕೊಂಡ್ ನಂಗೆ ಐತಿ, ಬಟ್ ಅದು ನಾ ಹೊಡ್ಕೊಂತೀನಿ. ಬರ್ರಿ ಹೋಗೋಣ. ಫುಲ್ ಸೈಕ ಆಗೈತಿ ಇಲ್ಲೇ. ಯಾಕಂದ್ರೆ ಯಾವ ಗಾಡಿ ಜಾಸ್ತಿ ಅಡ್ಡಾಡತ್ತಿಲ್ಲ. ಫಾರೆಸ್ಟ್ ಏರಿಯಾದಾಗ ಇದೀವಿ ನಾವು. हाँ भाई ಎರಡು ಮಿಸ್ಟರ್ ಹ್ಯಾಪಿ ಬ್ಲಾಗ್ಸ್ ಅಂತ.
ಗೈಸ್ ಆಕ್ಚುಲಿ ಪಾಪ ಯಾಕಂದ್ರೆ ಆಗಲೇ ಮುಂಚೆ ನಂಗೆ ಕೈ ಮಾಡಿದ್ರು ಅವ್ರ. ನಾನು ಕೈ ಮಾಡಿದೆ, ಬಟ್ ಏನಂದ್ರೆ ಅವಾಗ ಕ್ಯಾಮ್ರಾ ಮಾಡಿದ್ದೆ. ಮಿಸ್ಟರ್ ಹ್ಯಾಪಿ ಬ್ಲಾಗ್ಸ್, ಮಿಸ್ಟರ್ ಹ್ಯಾಪಿ ಬ್ಲಾಗ್ಸ್, ಹ್ಯಾಪಿ ಬ್ಲಾಗ್ಸ್ 63 ಹಾ. ಇಲ್ಲೊಂದು ಚೆಕ್ ಪೋಸ್ಟ್ ಬಂತ, ಅದೇನು ಅವಾಗಲೇ ಕೊಟ್ಟಿದ್ರಲ್ಲ ನಮ್ಗೆ ಅಲ್ಲಿ ಹಿಂದಿನ ಚೆಕ್ ಪೋಸ್ಟ್ನಾಗ. ಅದನ್ನೇನೈತಿ ಇಲ್ಲಿ ಚೆಕ್ ಪೋಸ್ಟ್ನಾಗ ಕೊಟ್ಟಿವಿ ನಾವು ಸ್ಲಿಪ್. ಅಂದ್ ಬೆಳಗ್ಗೆ ಗಾಡಿ ಬಿಟ್ರೆ ಆಕ್ಚುಲಿ ಅವ್ರು ಹೇಳ್ದಂಗೆ ಕರೆನ ಐತಿ. ನಾ ಏನಾರ ಇನ್ ಕೇಸ್ ಅವ್ರ ಕಡೆ ಏನಾರ ರೆಸಿಟ್ ಇಸ್ಕೊಂಡ್ ಬಂದಿದ್ದಿಲ್ಲ ಅಂದ್ರೆ ನನ್ ಮತ್ತೆ ನಸೀಬ್ ಖರಾಬ್ ಚಾಲು ಆಕಿತ್ತು. ಬಟ್ ಪಾಪ ನಾವು ಅವಾಯ್ಡ್ ಮಾಡಿ ಹೊಟ್ಟಿದ್ದೆ, ವಾಪಸ್ ಕರೆದ ಬೈದೆ ಕೊಟ್ಟು ಕಳಿಸಿದ್ರೆ ಇಟ್ಸ್ ವರ್ಕ್. ಹಿಂಗೇನಾರ ಇದ್ರೆ ನೀವು ಸ್ವಲ್ಪ ಇದನ್ನ ಮಾಡ್ರಿ, ಅದೇನು ಚಾರ್ಜಸ್ ಇರಂಗಿಲ್ಲ. ಬಟ್ ಏನೈತಿ ಈಗ ನಾವು ವಾಪಸ್ ಫುಲ್ಲು ಹೊಳ್ಳಿ ಬಂದ್ವಿ. ನಾವು ಪ್ಲಾನ್ ಪ್ರಕಾರ ಹೋದ್ವಿ, ಬಟ್ ಇನ್ನೂ ಸ್ವಲ್ಪ ಸ್ಲೋ. ಅದ್ರ ಮ್ಯಾಗ ನಾವು ಪ್ಲಾನ್ ಮ್ಯಾಗ ಸ್ಟಡಿ ವರ್ಕ್ ಮಾಡಿದ್ವಿ ಅಂದ್ರೆ ನಾವು ಪ್ರಾಪರ್ ಆಗಿ ಸೆಟ್ ಆಕಿತ್ತ. ಇಲ್ಲ ಎವ್ರಿಥಿಂಗ್ ಹ್ಯಾಪನ್ ಫಾರ್ ಸಮ್ ರೀಸನ್ಸ್ ಅಂತ ದೊಡ್ಡವ್ರು ಹೇಳ್ಯಾರ ಒಂದು ಮಾತು. ಅದಕ್ಕೇನೈತಿ ಸ್ವಲ್ಪ ಅಂದ್ರೆ ಒಂದು 15-20 ಕಿಲೋಮೀಟರ್ ಅಂತೂ ಫುಲ್ ಕಚ್ಚಾ ಇತ್ತ. ಆಗ ನಾವು ಮೊದ್ಲು ಆಲ್ರೆಡಿ ನಂಗೆ ಮಾರ್ನಿಂಗ್ 3 ಗಂಟೆಯಿಂದ 4 ರೈಡ್ ಮಾಡತ್ತೀನಿ. ನಂಗೆ ಫುಲ್ ಬಾಡಿ ಪೇನ್ ಐತೆ ಇರೋದಕ್ಕೂ, ಮತ್ತು ಅದು ಕಚ್ಚಾ ರೋಡ್ ಇರೋದಕ್ಕೂ ಸ್ವಲ್ಪ ತ್ರಾಸ ಆತ, ಬೇಜಾರಾತ ಅನ್ನೋದು ಬಿಟ್ರೆ. ಮತ್ತು ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾರ್ಮಲ್ ರೋಡ್ ಸಿಕ್ತ. ಈಗ ಹಂಗೆ ಹೊಡ್ಕೊಂಡು ಹೊಂಟೀನಿ. ಇನ್ನೂ ಸ್ವಲ್ಪ ಹೊತ್ತ ನಾವು ಸ್ಟೇ ಕಡೆ ಹೋಗ್ತೇವ್ರಿ. ಅವರು ಆ್ಯಕ್ಚುಲಿ ಎಲ್ಲೇ ನಾ ಚೆಕ್ ಪೋಸ್ಟ್ ಏನು ಟಿಕೆಟ್ ಕೊಟ್ರಲ್ಲ, ಅವರು ಆ್ಯಕ್ಚುಲಿ ನಂಗೆ ಸಜೆಷನ್ ಮಾಡಿದ್ರೆ ನೀವು ನೋಡಿದ್ರಿ. ಬಟ್ ನಾವು ಬಿಸಿಲು ಬೇಡ ಇಲ್ಲಿ ಬುಕ್ ಮಾಡೇವಿ ಅಂತ ಹೇಳಿ ಹಿಂಗೆ ಬಂದ್ವಿ. ಇಲ್ಲಿ ಈಗ ಬರ್ರಿ ಹೋಗೋಣಂತ, ರೂಮ್ ಕಡೆ ಹೋಗೋಣಂತ. ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಕಾರ್ಕಳ ಕಡೆ ರೂಮ್ ಮಾಡೀನಿ, ಬರ್ರಿ ಹೋಗೋಣ. ಗೈಸ್ ಈಗ ನಾವು ಎಲ್ಲಿ ಅಂದ್ರೆ ಇಲ್ಲೇ ಹೋಟೆಲ್ ಲಾಡ್ಜಿಂಗ್ ಇದ್ ಮುಂದೆ ಐತಿ, ಊಟ ಮಾಡಿದ ಬಂದ್ವಿ. ಕೃಷ್ಣ ವೈಭವ್ ಅಂತ ಹೋಟೆಲ್ ಐತಿ. ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗಿ ಒಮ್ಮೆ ಮ್ಯಾಗ ಹತ್ತಿದ್ರೆ ಮತ್ತೆ ಕೆಳಗೆ ಇಳಿದು ಬರಬಾರ್ದಂತ ವಿಚಾರ ಇದೆ ರೀ. ಏನಿಲ್ಲ, ಇಲ್ಲೇ ಮುಂದೆ ಹಿಂಗೂ ಮುಂದುವರೈತಿ. ಅದ ರೆಸಾರ್ಟ, ರೆಸ್ಟೋರೆಂಟ, ಲಾಡ್ಜ್, ಹೋಟೆಲ್. ಅದಕ್ಕೆ ಬರ್ರಿ ಊಟ ಮಾಡ್ಕೊಂಡು ಒಮ್ಮೆ ಹೋಗ್ಬಿಡೋಣ ಕಡೆ. ಈಗ ನಾವು ಮೇಡಮ್ ಅವರ ಬೇಬಿ ಕಾರ್ನ್ ಮಂಚೂರಿ ನೋಡತ್ತೀವಿ, ಮತ್ತೆ ಪನ್ನೀರ್ ಫ್ರೈಡ್ ರೈಸ್ ಒಂದು ಹೇಳತ್ತೀವಿ. ಅದನ್ನೈತಿ ಇದು ಬೇಬಿ ಕಾರ್ನ್ ಚಿಲ್ಲಿ, ಮತ್ತೆ ಈಗ ಪನ್ನೀರ್ ಫ್ರೈಡ್ ರೈಸ್ ಬರೋದು. ಗಾಡಿ ಓಡಿಸ್ಕೊಂಡ್ ಬರತ್ತಿಲ್ಲ ನಾನು. ಈಗ ನಾವು ರೂಮ್ ಎಲ್ಲಿ ಮಾಡಿದ್ವಿ ಅಲ್ಲಿ ಒಂದೇ ಈಗ ಅಂಗಡಿ ಹಿಂಗ ಶಿಂಪುರ್ಗೆ ಅಂದ್ರೆ ಇಲ್ಲೇ ಐತಿ. ಬಟ್ ಅಲ್ಲಿ ಡೈರೆಕ್ಟ್ ರೋಡ್ ಇಲ್ಲ, ರೋಡ್ ಕ್ರಾಸಿಂಗ್ ಇಲ್ಲ. ಏನೈತಿ ಹಿಂಗೆ ಹೊಳ್ಳಿ ಹಿಂಗೆ ತೊಗೊಂಡ ಹಿಂಗೆ ಹೋಗ್ಬೇಕು ನೋಡ್ರಿ. ಹೋಗಿ ಅಲ್ಲಿ ಹೋಗ್ಬೇಕು ರೂಮ್ಗೆ. ಹೋಗೋಣ ಅಂತ.